ದಿನದಿಂದ ಮನೆ ಕಲ್ಲು ಹೊಡೆಯೋದು ಮತ್ತು ಇಲ್ಲ ಕಾರಿಂದಗಡೆ ಬಂದು ಕುತ್ಕೊಳ್ಳೋದು ಈ ಥರ ಎಲ್ಲ ಇದು ಮಾಡಿದ್ದಾರೆ. ಹಿಂದ್ಗಡೆ ಬರೋದು, ಅಲ್ಲೆಲ್ಲ ಅಬ್ಸರ್ವ್ ಮಾಡೋದು, ಇಲ್ಲ ಹುಡುಗಿರಿಗೆ ಕೆಟ್ಟ ಸುಮಾರು ಸತಿ ಕೆಟ್ಟ. ಚಿಕ್ಕಮಗಳೂರು ನಗರದ ತಿಲಕ್ ಪಾರ್ಕ್ ಸಮೀಪ ಹಿಂದೂ ಮನೆಯ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 2 ಪ್ರತ್ಯೇಕ ಎಫ್ಐಆರ್ಗಳನ್ನು ದಾಖಲಿಸಿದ್ದಾರೆ. ಕಲ್ಲು ತೂರಾಟ ಮಾಡಿದವರ ಹಾಗೂ ಅವರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದವರ ವಿರುದ್ಧವೂ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೌದು, ತಿಲಕ್ ಪಾರ್ಕ್ ಸಮೀಪ ಹಿಂದೂಗಳ ಮನೆಯೊಂದರ ಮೇಲೆ ಕಳೆದ 1 ವಾರದಿಂದ ಕಿಡಿಗೇಡಿಗಳು ಆಗಾಗ್ಗೆ ಕಲ್ಲು ತೂರಾಟವನ್ನ ಮಾಡ್ತಿದ್ರು ಎಂಬ ಆರೋಪ ಕೇಳಿ ಬಂದಿದೆ. ಸೋಮವಾರ ರಾತ್ರಿ ಕಲ್ಲು ತೂರಾಟ ನಡೆಸುತ್ತಿದ್ದ ಸಂದರ್ಭದಲ್ಲಿ ಬಜರಂಗ ದಳದವರು ಅವರನ್ನ ಹಿಡಿದು ಬಸವನಹಳ್ಳಿ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದು, ಕಲ್ಲು ಎಸೆದ ಆರೋಪದ ಮೇರೆಗೆ 2 ವಿರುದ್ಧ ಪ್ರಕರಣ ದಾಖಲಾಗಿದೆ. ಅಲ್ಲದೆ ಈ ಪ್ರಕರಣದಲ್ಲಿ ಪೊಲೀಸರಿಗೆ ಒಪ್ಪಿಸಿದವರ ವಿರುದ್ಧವೂ ಕೂಡ ಬಿಎನ್ಎಸ್ನ ವಿವಿಧ ಕಲಂಗಳಡಿಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಒಂದು ಸಂದರ್ಭದಲ್ಲಿ ಹೊಡಿತಾರೆ, ಪರವಾಗಿಲ್ಲ. 3-4 ದಿನದಿಂದ ಹೊಡಿತಾರಲ್ಲ. ನೆನ್ನೆ 112 ಫೋನ್ ಮಾಡಿದ್ದಾರೆ, 112 ಬಂದಿದ್ದಾರೆ, ಬೀಟ್ ಹೊಡಿದ್ದಾರೆ, ಹೋಗಿದ್ದಾರೆ. ಇವತ್ತು ಕೇಳಿದ ತಕ್ಷಣ ಅಲ್ಲಿ 3-4 ಜನ ಓಡೋಗ್ತಾರೆ, ಒಬ್ಬನ ಅರೆಸ್ಟ್ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಇವ್ರಿಗೆ ಯಾಕೆ ಈ ಪರಿಸ್ಥಿತಿ ಬಸ್ಸಲ್ಲಿ ಸ್ಟೇಷನ್ ಆಗ್ತಿದೆ ಅಥವಾ ಒಟ್ಟು ಟೌನ್ ಅಲ್ಲಿ ಯಾಕೆ ಪೊಲೀಸ್ ವ್ಯವಸ್ಥೆ ಯಾಕೆ? ನಮ್ಮ ಮನೆ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಕಳೆದ 1 ವಾರದಿಂದ ನಿರಂತರವಾಗಿ ಕಲ್ಲು ತೂರಾಟ ಮಾಡ್ತಿದ್ದಾರೆ. ಅವರನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನಾನು ಕೆಲಸಕ್ಕೆ ಹೋಗ್ತೀನಿ, ತಾಯಿ ತಂಗಿ ಇಬ್ಬರೇ ಮನೆಯಲ್ಲಿರ್ತಾರೆ. ಮಧ್ಯಾಹ್ನ ರಾತ್ರಿ ವೇಳೆಯಲ್ಲಿ ಕಲ್ಲು ಎಸೆಯುತ್ತಾರೆ. ನಾವು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದೆವು. ಸೋಮವಾರ ರಾತ್ರಿ ಕೂಡ ಮನೆಗೆ ಕಲ್ಲು ಎಸೆದಿದ್ದಾರೆ. ಅದನ್ನ ಹೊರಗೆ ಇದ್ದಂತಹ ತಾಯಿ ಹಾಗೂ ತಂಗಿ ಪ್ರಶ್ನೆ ಮಾಡಿದ್ದಾರೆ. ಆಗ ಅವರ ಜೊತೆ ಯುವಕರು ಜಗಳ ಮಾಡಿದ್ದಾರೆ ಎಂದು ಮನೆ ಮಾಲೀಕ ಗಗನ್ ಅನ್ನೋರು ಆರೋಪಿಸಿದ್ದಾರೆ. 1-3 ದಿನದಿಂದ ಮಿಡ್ ನೈಟ್ ಬಂದ್ಬಿಟ್ಟು ಲೇಡೀಸ್ ಹತ್ರ ಬಂದು ನೈಟ್ ಲಾಕ್ ಓಪನ್ ಮಾಡೋದು ಈ ಥರ ಎಲ್ಲ ಮಾಡಿದ್ದಾರೆ. ಬಂದು ನಾವು ಏನು ಅಂತೇಳಿ ಕೇಳಿದಾಗ ಅವ್ರು ಏನೂ ಹೇಳಿರಲಿಲ್ಲ. ಈಗ 3 ದಿನದಿಂದ ಮನೆ ಕಲ್ಲು ಹೊಡೆಯೋದು ಮತ್ತು ಇಲ್ಲ ಕಾರಿಂದಗಡೆ ಬಂದು ಕುತ್ಕೊಳ್ಳೋದು ಈ ಥರ ಎಲ್ಲ ಇದು ಮಾಡಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಏನು ಅಂತೇಳಿ ಕೇಳಿದಾಗ ಅವ್ರು ಬಂದ್ಬಿಟ್ಟು ಏನು ಮತ್ತೆ ಕಲ್ಲು ಹೊಡೆದಿದ್ದಾರೆ. ಇವತ್ತು ಮತ್ತೆ ಅಲ್ಲಿ ನಮ್ಮ ವಿಜಯಪುರದಲ್ಲಿ ಸಂತೋಷಣ್ಣ ಅಂತ ಹೇಳಿದ್ದಾರೆ. ಅವ್ರು ಹಿಡಿದಾದ್ಮೇಲೆ ಬಂದು ಕಂಪ್ಲೇಂಟ್ ಎಲ್ಲ ಕೊಟ್ಟು ಯಾವ ಸರ್ ಹೊಡೆಯೋದು ಕಲ್ಲು? ಅವರು ಹುಡುಗರು. ಯಾವ ಹುಡುಗರು? ಇಲ್ಲಿ ಅರೆಸ್ಟ್ ಮಾಡಿದಾರಲ್ಲ. ಎಷ್ಟು ಜನ ಇದ್ರು? 6 ಜನ ಡೈಲಿ ಬರೋರು, ಹಿಂದ್ಗಡೆ ಬರೋದು, ಮನೆ ಹಿಂದ್ಗಡೆ ಬರೋದು, ಅಲ್ಲೆಲ್ಲ ಅಬ್ಸರ್ವ್ ಮಾಡೋದು, ಇಲ್ಲ ಹುಡುಗಿರಿಗೆ ಕೆಟ್ಟ ಸುಮಾರು ಸತಿ ಕೆಟ್ಟ ಸತಿ ಎಲ್ಲ ಬೈತಾರೆ. ಅದು ನಾವು ಇರೋದು ಕ್ವಾರ್ಟರ್ಸ್, ಗೌರ್ಮೆಂಟ್ ಕ್ವಾರ್ಟರ್ಸ್. ಹಂಗಾಗಿ ಕಂಪ್ಲೇಂಟ್ ಕೊಡಕ್ ಬಂದ. ಹಂಗೇನಿಲ್ಲ ಸರ್, ನಮಗೆ ಯಾರಾದ್ರೇನು ಸರ್, ಯಾರು ಹುಡುಗರು? ಅವು ಮುಸ್ಲಿಂ ಹುಡುಗರು. ಮುಸ್ಲಿಮ್ ನಮಗೆ ನೋಡಲ್ಲ ಸರ್, ಏನೇ ಇಲ್ಲ. ನಮಗೆ ಏನಂದ್ರೆ ನಮಗೆ ಯಾರೇನು, ಹಿಂದೂ ಆದ್ರೇನು ಮುಸ್ಲಿಂ ಆದ್ರೆ ನಮಗೆ ಹೆಣ್ಮಕ್ಳು ಅದು ನ್ಯಾಯ ಕೊಡಿಸಿದ್ರೆ ಸಾಕು. ಎಷ್ಟು ದಿನ ಮಾಡ್ತಾ ಇದ್ರು ಸರ್? ಈಗ ಲಾಸ್ಟ್ 1 ವೀಕಿಂದ. ಎಷ್ಟು ಏನಾರ ಗೊತ್ತಾ ಸರ್ ನಿಮಗೆ? ಮುಖಾನೇ ಪರಿಚಯ ಎಲ್ಲ ಹಂಗೆ ಹೆಸರು ಅಂದ್ರೆ ನೀವು ನೋಡಿದ್ರೆ ಅವ್ರು ಕಲ್ಲು ಹೊಡೆದಿದ್ದು? ಇವ್ರು ಅಡ್ಡಾಕಿದ್ದಾರೆ, ಅಪ್ಪ ಅಮ್ಮ ತಂಗಿ ಅಡ್ಡಾಕಿದ್ದಾರೆ. 1 ವಾರದಿಂದ ನಡೀತಾ ಇತ್ತು. ಸದ್ಯ ಎಂಎಸ್ಪಿ ಜಯಕುಮಾರ್ ನೇತೃತ್ವದಲ್ಲಿ ಹೆಚ್ಚುವರಿ ಪೊಲೀಸ್ ಪಡೆ ನಿಯೋಜಿಸಲಾಗಿದ್ದು, ಠಾಣೆ ಮತ್ತು ಆಸ್ಪತ್ರೆ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಏನ್ ಭಯ್ಯ? ಈ
ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.